ಅಲ್ಲಿ ನಿನ್ನ ಮನಸ್ಸಿಗೆ ನೀವು ಹೊರಟಾಗ ಮತ್ತೆ ಮಾಡಕ್ಕಾಗಲ್ಲ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತು ಮಧ್ಯಾಹ್ನ ಗುರುವಾರ ರೀ, ಮಧ್ಯಾಹ್ನದ ಲಾಗ್ ಶುರು ಮಾಡೀನಿ. ಯಜಮಾನ್ರು ಇವತ್ತು ಗುರುವಾರ ಮಾರ್ಕೆಟ್ ಮಾಡ್ಕೊಂಬಂದಾರ. ಹಣ್ಣು ನೋಡ್ರಿ, ಮಾವಿನ ಹಣ್ಣು ಏನು ಮಸ್ತ್ ಅದಾವು. ಕೆಟ್ಟೈತೆ ನೋಡ್ರಿ, ಪೂರ್ತಿ ಇದಾಗಿ ಹಂಗ ಕೊಟ್ರಿ ಪ್ಯಾಲ್ ಹಣ್ಣು, ಮಾವಿನ ಹಣ್ಣು. ಯಾಕೆ ನೀರು ತರಲಿಲ್ಲ? ನೀಲಹಣ್ಣು ಸಿಗ್ಲಿಲ್ರಿ. ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು, ಬರೀ ಹಣ್ಣು ಮಯ್ಯ ನಮ್ಮ ಮನೆಗೆ. ಮಿಟ್ಟು ಮಿಸ್ ಮಾಡ್ಕೊತಾರೆ. ನಮ್ಮ ಮಿಟ್ಟು ಇದ್ರದ್ದು ಬರಾಕ್ಲೆ ಅದಕ್ಕೆ ಫಸ್ಟ್ ಇದ್ರೊಳಗೆ ಎತ್ತಿ ಇಟ್ಟಿರ್ತೀನಿ. ಹಾಳಾಗಿ ಹಾಕಿಟ್ರೆ ಆಲ್ಮೋಸ್ಟ್ ಹಣ್ಣುಗಳು ಕೆಡ್ತಾವು. ಮಾವಿನ ತಿನ್ನ ಬಿಡ್ರ ಅಲ್ಲ ಮಾವಿನ ಬೇಡ ಆಗಲ್ಲ ಎತ್ತಿಡ ತಿನ್ನಕ್ಕೆ ತಗೋತಿದ್ರೆ ಅಷ್ಟೇ. ನಮ್ಮ ಮನೆ ತಂದು ಹಾಕ್ತೀನಿ ಈಗ. ನಮ್ಮ ಮನ್ವಿತಿಗೆ ಹಣ್ಣು ತಂದು ದಿವ್ಸ ವಿಡಿಯೋ ಮಾಡೋಂಗದ ಕಷ್ಟ ಆಗ್ಬಿಟ್ಟಿರ್ತೈತ್ರ ಹುಡುಗ. ಯಾವತ್ತು ತಿನ್ನೇನೋ ಅಂತ ಅವ ನಿಂತಿರ್ತಾನೆ, ನಾವು ವಿಡಿಯೋ ಮಾಡೋಂತ ನಾವು ಅಂತೀವಿ. ನಮ್ಮ ಟ್ರೈಫಾರ್ಡ್ ನೀನೊಬ್ರು ಕಮೆಂಟ್ ಮಾಡಿರಿ, ಪ್ಲೀಸ್ ಒಂದು ಟ್ರೈಫಾರ್ಡ್ ಇಟ್ಟು ಚೆನ್ನಾಗಿ ವಿಡಿಯೋ ಮಾಡಿ, ಶೇಪ್ ಭಾಳ ಆಗಿರ್ತೈತೆ ವಿಡಿಯೋ ಅಂತೇಳಿ, ನೋಡೋಕ್ಕಾಗಲ್ಲ ಅಂತೇಳಿ. ಟ್ರೈಫಾರ್ಡ್ ಒಂದಲ್ರಿ ಎರಡು ಟ್ರೈಫಾರ್ಡ್ ಕೆಟ್ಟವು. ಫಸ್ಟ್ನೇ ಟ್ರೈಫಾರ್ಡ್ ಚಲೋ ಐತ್ರಿ, ಅದು ದೊಡ್ಡ ಸ್ಟ್ಯಾಂಡಿಂದ ಇತ್ತಲ್ರಿ ಅಲ್ಲಿ ಇಟ್ಟಿವಲ್ಲ, ಅದು ಕೆಟ್ಟೈತಿ. ಹಿಂಗ ಮೊಬೈಲ್ ಅದ್ರದ್ದು ಲಾಕರ್ ಇರುತ್ತಲ್ಲ, ಮೊಬೈಲ್ ಹಾಕೋದು ಕ್ಲಿಪ್, ಅದಕ್ಕೆ ಕಿತ್ತೈತಿ. ಅದು ಇನ್ನೊಂದು ನೀವು ಆರ್ಡರ್ ಮಾಡಿದ್ರಲ್ಲ ಫುಲ್ ಇಷ್ಟು ಹತ್ರ ಆಗುತ್ತಲ್ಲೇ, ಅದ್ರ ಲೆಗ್ ಇಷ್ಟು ಅದಾವ ಸ್ಟ್ಯಾಂಡ್, ಅದು ಜಗ್ಗ ಶೇಕ್ ಆಗತ್ತೆ. ನಿಂಗೆ ಗೊತ್ತಲ್ಲ, ಹಿಂಗೆ ಅಡ್ಡಾಡಕತ್ತೈತಲ್ಲ, ಫೋನ್ ವೇಟ್ ಇದೆಯಲ್ರಿ, ಅದು ಇನ್ನೊಂದು ಐತಿ. ಹಾಗಾಗಿ ಟ್ರೈಫಾರ್ಡ್ ಸದ್ಯಕ್ಕೆ ಯೂಸ್ ಮಾಡಾಕತ್ತಿಲ್ಲ ನಾವು. ಅಲ್ಲಿ ಏನಾದರೂ ಅಡುಗೆ ಮಾಡುವಾಗ ಸಣ್ಣ ಸ್ಟಿಕ್ ಐತಿ, ಅದೊಂದು ಯೂಸ್ ಮಾಡ್ಕೊಂಡಿರ್ತೀನಿ. ಬಿಟ್ರೆ ಹಿಂಗೆ ಏನೋ ಲಾಗ್ ಮಾಡಬೇಕಾದ್ರೂ ನಾವು ಈಗ ಮನ್ವಿತ ಕೈಯಾಗ ಲೈಫ್ ಮಾಡಿ ಕೈ ಕೊಟ್ಟಿರ್ತೀನಿ, ಇಲ್ಲ ಸೆಲ್ಫ್ ನಾನ ಇಟ್ಕೊಂಡಿರ್ತೀನಿ. ಸ್ವಲ್ಪ ಯಜಮಾನ ತಂದು ಕೊಡ್ತಾರೆ ನೋಡ್ರಿ ಟ್ರೈಫಾರ್ಡ್ನ. ಎಲ್ಲಿ ಸಿಗ್ತಾವ್ರಿ ಅವ ಇಲ್ಲಿ ಸಿಗ್ಲಿಲ್ರಿ ಈಗ ಮಾರ್ಕೆಟ್ನಾಗ. ಇಲ್ಲ ಬಿಟ್ರಲ್ಲ ಇಲ್ಲಿ ಗೋಕುಲ್ ಹೋಟೆಲ್ ಹೋಗೋ ಅಲ್ಲೇ ಆಗ್ತಾವಲ್ಲ. ಹಂಗಲ್ಲ, ಗುರುವಾರ ಮಾರ್ಕೆಟ್ನಾಗ ಸಿಗ್ತಿದ್ವು. ನಿಮ್ಮ ಪಪ್ಪ ಕಾಣಿಸಿಲ್ಲ ಅವು. ಇರ್ತಾವ ಬಿಡ. ಹೋಗಿ ಮಾವಿನ ಹಾಕೊಂಬರ್ರಿ. ಇವು ತಿಂತೀರಿ, ಈಗ ತಿಂದು ಅಡುಗೆದು ವ್ಯವಸ್ಥೆ ಮಾಡ್ತೀನಿ. ಅನ್ನ ಮಾಡಿದ್ದೀನಿ, ಅನ್ನಕ್ಕೆ ಒಂದು ತರಕಾರಿ ಇದು ಗ್ರೇವಿ ಏನಾರು ಮಾಡ್ಬೇಕ್ರಿ. ಬೀಟ್ರೂಟ್ ರೈಸ್ ಏನಂತ ಸಣ್ಣ ಮಗ ಫಸ್ಟ್ ಅಂತೀನ್ರಿ. ಈಗ ಟೈಮ್ 12 ಆಗೈತಿ. ನನಗೊಂದು ಸತಿ ಕರ್ಕೊಂಬರ್ರಿ ನೀವು. ಮ್ಯಾಂಗೋ ತಿನ್ನಲಿ, ಅವು ಕಾಯಿ ಅದಾವ ಇನ್ನ ಅಮ್ಮನು. ಅವ್ನು ಆಯ್ತು ತಿನ್ನಕ್ಕೆ ಒಂದು ತಿಂಡಿ. ಅದ್ರಲ್ಲಿ ಸಪ್ ಐತಿಲಿನ ಸ್ವೀಟ್ ಇರಲ್ಲ, ಅದೇನು ಹಣ್ಣಾಗಿಲ್ಲ. ತಿನ್ನೇನು ಇಷ್ಟ. ಈಗ ನೋಡ್ರಿ, ಮಧ್ಯಾಹ್ನದ ಊಟ ರೆಡಿ ಆಯ್ತು ನಮ್ಮದು. ಅನ್ನ ಮಾಡಿಟ್ಟಿದ್ದೆ, ಬೇಗನೆ ಮಾಡಿದ್ದೆ, ಆರ್ಲಿ ಅಂತೇಳಿ. ಆರೈತ್ರ ಪರವಾಗಿಲ್ಲ. ಇಲ್ಲ ಇವ್ರ ಜೊತೆ ವೈಷಣ ಅದ್ಯಾರಿ ಬಿಸಿ ಬಿಸಿದು ಹಾಕ್ತಾರೆ ಅಂತೇಳಿ ಕೊಟ್ರಿ. ಇದ್ರ ಜೊತೆಗೆ ಬೇರೆ ಏನೋ ಮಾಡೋಕೆ ಇದಿರಲಿಲ್ಲ, ಬಂದು ಬರೀ ಹಣ್ಣು ಪಂಡು ತಿಂದ್ಬಿಟ್ವಲ್ಲ. ಅದಕ್ಕೆ ನಮ್ಮ ತನು ಭಾಳ ದಿನ ಅಷ್ಟೇ ಆಗತ್ತಿ, ಮಮ್ಮಿ ಪಲ್ಯ ಮಾಡಿ ಬೀಟ್ರೂಟ್ ಅಂತೇಳಿ. ಹಾಗಾಗಿ ಬೀಟ್ರೂಟ್ ಪಲ್ಯ ಅನ್ನ ರೀ ಇವತ್ತು ಊಟಕ್ಕೆ. ಕಡ್ಲಿ ಚಟ್ನಿ ಹಾಕೋರಿ ಸ್ವಲ್ಪ. ಬೇಡ ಫ್ರೀ ಇದು ಕಲಿಸ್ಕೊಡ್ರಿ ತನು. ಇದು ಮನೋಗ ರೆಡ್ ರೈಸ್ ಇವತ್ತು. ಇಬ್ಬರಿಗೆ ಕಲಿಸ್ಕೊಟ್ಬಿಡ್ರಿ. ಒಂಥರ ಕಲಿಸಿಟ್ಟು ಬೇಡ ನಿಂಗೆ? ಯಾಕೆ ಬೇಡ ಅಂತ ಬಿಡತ್ತೆ. ಎಷ್ಟು ಚಂದ ಆಯ್ತು ನೋಡ್ರಿ. ಜೂಮ್ ಹಾಕಂದ್ರೆ ಇದು ಎಲ್ಲ ಪ್ಲೇಟ್. ನಾವು ನಿನ್ನ ರಾತ್ರಿ ಅಲ್ಲಿ ಉಳಿದೈತ್ರಿ, ವೇಸ್ಟ್ ಮಾಡ್ಬಿಡೋದಾದ್ರಿ. ನಾವು ಹಿಂಗೆಲ್ಲ ತಿನ್ನೋಂಗ ಸುಡೋದಕ್ಕೆ. ನಾವು ಕಡ್ಲಿ ಚಟ್ನಿ ಹಾಕೊಂಡು ಇದು ಏನು ಮಾತಾಡಿದ್ರು ನನಗೆ ಕ್ಯಾಮ್ರಾಗೆ ಕೇಳಿಸ್ಲಿಲ್ಲ, ನನಗೆ ಕೇಳಿಸ್ಲಿಲ್ಲ. ಕಡ್ಲಿ ಚಟ್ನಿ ಹಾಕೊಂಡು ಈ ಅನ್ನ ಉತ್ತೀವಿ. ನಮ್ಗೆ ತಂಗಳ ಮುಗಳಾರಿ, ಅವ್ರಿಗೆ ಬಿಸಿ ಬಿಸಿ. ಸಂಗಮ ಒಂಥರ ಗಟ್ಟಿರ್ತಾರೆ. ನಮ್ಮ ತನ ಕಲಿಸಿ ನಾವು ಏನೋ ಮಾಡ್ಬೇಕು, ಖಾಲಿ ಮಾಡ್ಬೇಕ. ಇವರು ಕ್ಯಾಮ್ರಾ ಮ್ಯಾನ್ ಆಗ್ಯಾರ್ರಿ. ಅವಾಗ ಅವರ ಇರ್ತಾರೆ ಆಲ್ಮೋಸ್ಟ್. ಸೇದಾಗ ಬಂದ್ರೆ ಎದ್ದೇಳಿ ಊಟ ಮಾಡಿ ಹೇಳಲ್ಲ ತನ್ಮೈ. ಮಕ್ಕೊಂಬಿಡಂಗಾರ ಮಕ್ಕೊಂಡೆದ್ದು ಊಟ ಮಾಡೋಕೆ ನಾವು ಬಡ ಊಟ ಮಾಡಿ ನಾವು ಮಕ್ಕೋತೀವಿ.
ಕಲಿಸು ಅದರ ಕಲಿಸು ಅದರ ಖಾಲಿ ಮಾಡ. ಈಗ ನೋಡ್ರಿ ಸಂಜೆಗೈತಿ ಎಲ್ಲ ಕೆಲಸ ಮುಗಿಸೀನಿ. ಲೇಟಾಗಿ ಬಟ್ಟೆ ಹೋಗಿದೆ ಇವತ್ತು ನಾನು ನೋಡ್ತಿರ್ಬೋದು. ಇದರಿಂದ ಈ ಬಟ್ಟೆ ಹೋಗೋದಕ್ಕೆ ಭಾಳ ಇದ್ದವು. ಯಶ್ಮಾಡ್ರು ನಾವು ಊರಿಗೆ ಹೋದಾಗ ಇಟ್ಟಿದ್ವಲ್ಲ ಹಾಗೆ ಇದ್ದವು. ಅವಿಷ್ಟು ತೊಗೊಂಡು ನಿನ್ನೆ ಹೋಗ್ದಿದ್ದಿಲ್ಲ, ಇವತ್ತಿನೆಲ್ಲ ಸೇರಿ ಭಾಳ ಬಟ್ಟೆ ಆಗಿದೆ. ಇಷ್ಟು ಬಟ್ಟೆ ಹೋಗೋದು ಹಾಕಿದೆ. ತಡ್ರಿ, ಇದು ಕ್ಲಿಯರ್ ಆಗಿಲ್ಲ ಕ್ಯಾಮ್ರಾ ಹೋಗೋದಾಕಿ. ಈಗ ಒಳಗೆ ಬಂದೇನ್ರಿ, ಈಗ ಕ್ಲಿಯರ್ ಆದ ನೋಡ್ರಿ. ಎಲ್ಲ ಕಸ ಹುಡುಗಿ ಬಂದಿತ್ತು. ಈಗ ದೇವ್ರ ಮುಂದೆ ದೀಪ ಹಚ್ಚಾಕತ್ತೇನ್ರಿ. ಇಷ್ಟು ಇವತ್ತು ಮಾರ್ಕೆಟ್ ಮಾಡ್ಕೊಂಡು ಬಂದೈತಿಲ್ಲ, ಅಷ್ಟೊಂದು ಥರ ಹಣ್ಣೆಲ್ಲ ಇದ್ದರು. ಇವ್ರಿಗೆ ಸ್ನ್ಯಾಕ್ಸಿಗೆ ಮಮ್ಮಿ ಸ್ನ್ಯಾಕ್ಸಿಗೆ ಏನಾರು ಮಾಡು ಅಂತಂದರು. ಇವ್ನು ತಿನ್ರ ಅಂದ್ರೆ ಬ್ಯಾಡ ಅಂತ. ಮಮ್ಮಿ ಅವ್ನು ತಿಂದೀವಿ ಸ್ನ್ಯಾಕ್ಸ್ ಏನಾರು ಮಾಡು ಅವು ಅಂತಂದರು. ಸೇಬಣ್ಣು, ಪ್ಯಾರಣ್ಣು, ಬಾಳೆಹಣ್ಣು, ಮಾವಿನಣ್ಣು ಆಗ ತಿಂದೀವಿ. ಇಷ್ಟಿದ್ರು ಸ್ನ್ಯಾಕ್ಸ್ ಬೇರೆ ಅಂದರು. ಹಾಗಾಗಿ ನಾವು ಊರು ಹೋದಾಗಿಂದ ಏನೇ ತಿಂದಿಲ್ರಿ ಅಲ್ಲಿ ಇಂಥವನ್ನೆಲ್ಲನ. ಹಾಗಾಗಿ ಮ್ಯಾಗಿ ತೊಗೊಂಬಂದು ಕೊಟ್ಟ. ಮ್ಯಾಗಿ ಮಾಡಕತ್ತೀನಿ ರೀ. ಈಗ ಕುದಿಯಕಿಟ್ಟೀನಿ. ಮಸಾಲೆ 4 ಮ್ಯಾಗಿ 5 ರೂಪಾಯಿದು 4 ಮ್ಯಾಗಿ ತರ್ತೀನಿ. 3 ತಿಂಗಳು 6 ತಿಂಗಳು ಮಾಡಿಕೊಟ್ಟಿರ್ತೀನಿ ಅಷ್ಟನ. ಇದನ್ನು ಅದ್ರೊಳಗೆ 4 ಮ್ಯಾಗಿಗೆ 4 ಮಸಾಲೆನ ಹಾಕಲ್ರಿ, ಜಾಸ್ತಿ ಬೇಡ. 1 ತೆಗೆದಿಟ್ಟು 3 ಮಸಾಲೆ ಅಷ್ಟು ಹಾಕ್ತೀನಿ. ಕುದಿ ಬಿತ್ತದ. ಈಗ ತರಕಾರಿ ಇದ್ರೆ ಚಲೋ ಹಾಕಿದ್ರೆ, ತರಕಾರಿ ಇಲ್ಲ. ಬೀನ್ಸ್, ಕ್ಯಾರೆಟ್ ಇನ್ನೊಂದು ಹಾಕ್ತೀನಿ. ದೀಪ ಹಚ್ಚಕತ್ತೇನ್ರಿ ಮನವಿತ್ತು. ಎಲ್ಲ ಮ್ಯಾಗಿ ರೆಡಿ ಆಗಾಕತ್ತೈತಿ. ಯಾಕಂದ್ರೆ ಅಲ್ಲಿ ಆಕಳ ಬಂದಿತ್ತಲ್ಲ, ಹಚ್ಚಿ ಕೊಡು ಹೋಗೋದು ಅದಕ್ಕೊಂದು. ಈ ಹಳೆಯದನ್ನು ತಗೋ. ನಿನ್ನೆ ರೊಟ್ಟಿ ಅನ್ನೋದು ಹೋಗು ತಡಿ. ಫ್ಯಾನ್ ಹರಿಸ್ತಾರೆ. ನಾನು ಹೊರಗೆ ತುಳಸಿ ದೀಪ ಹಚ್ಚಾಕತ್ತೈತ್ರಿ. ಹೋಗು ನಿಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಎಲ್ಲ ಯಾವಾರ ಕೊಡು ಹೋಗ್ತೀನಿ ತಗೋ. ನಡಿ ಹೋಗೋ, ನಿಂತೈತೆ ಹೋಗೋ. ಹುಷಾರು, ಎಣ್ಣೆ ಚಿಲ್ಕೊಂಡು ಹೋಗಿ ಹಾಕೋ, ಹಚ್ಚಿ ಹಾಕೋನಿ. ಸಣ್ಣ ಪುಟ್ಟ ಕೆಲಸ ಹಚ್ಬೇಕು ರೀ ಇವರಿಗೆ. ಅಂದರೆ ಎಲ್ಲನೂ ಕಲಿತಾರೆ ಮುಂದೆ, ಎಲ್ಲ ತಿಳ್ಕೊತಾರೆ. ಗೇಟ್ ತೆಗೆದು ಕೊಡೋಕಂದ ಅದೇನು ತಿನ್ನಲ್ಲ ನಿನ್ನ. ಇಡು ಅಲ್ಲಿಡ, ಅಲ್ಲೇ ಕಡಿಪಣ್ಣಿ ತಂಬ. ಅದೇನು ಕಡಿತೈತೆ ನಿನಗೆ ಅಂಬ? ಅದು ಕಡಿತಾವ ಅಂಬ. ಭಾಳ ನಾಲ್ಗೆ ಟಚ್ ಮಾಡ್ದವ ಕೈಗೆ. ಅದ್ರ ಮರಿ ಇಲ್ಲ, ಹಿಡ್ದೈತೆ ಅದು ಮನೆ. ಹೌದಾ? ಹಚ್ಚಪ್ಪ, ಸೀದಾ ಕುಂತ ಹಚ್ಚಿ. ಹಂಗ ಹೋಕಾನಂತ. ಬಂಗಾರಿ ಇರ್ತಾವ. ಟಾರ್ಚ ಹಚ್ಚ ಬರ್ತ. ಅಷ್ಟು ದೂರಿಂದ ಅದು ಕೆರೆ ಅದು, ಹತ್ತಿರದಿಂದ ಹೋಗ್ಬೇಕು. ಅಲ್ಲೇ ಒಳಗೆ ಮಾಡ, ಪಣತಿ ಒಳಗೆ ಮಾಡಿ ಬಿಡು ಇರಲಿ. ಟಾರ್ಚ್ ಆಗಂಗಿಲ್ಲ. ಸರಿ ನಡಿ, ಊರಿನ ಕಡೆ ಬೆಳಗ್ಗೆ ದೇವತಿದ್ದು ನೋಡ್ರಿ. ಅಷ್ಟು ದೀಪ ಹಚ್ಚತ್ತೆ. ಅಷ್ಟು ಶೆಕೆ ಐತೆ ನಮ್ಮನೆ. ಹಾಂ ಸರಿ. ಗಿಡಗಳು ನೋಡ್ರಿ ಏನು ಸಕ್ಕತ್ತಾಗಿ ಹೂ ಬಿಡಾಕತ್ತೆ ಗೊತ್ತ್ರಿ. ಟೇಬಲ್ ರಜೆ ಮಾತ್ರ ಭಾರಿ ಹೂ ಬಿಡಾಕತ್ತೈತಿ. ಡೈಲಿ ಒಂದೊಂದು ಹೂ ಕೊಡುತ್ರಿ. ಅಲೋವೆರಾ ಚಂದ ಸಿಗ್ತೈತಿ. ಇವೆಲ್ಲ ಟೊಮೆಟೊ ಸಸಿ ನೋಡ್ರಿ. ಟೊಮೆಟೊ ಎಷ್ಟು ಚಂದ ಬಿಟ್ಟವು. ಜಾಗ ಇದ್ರ ಸೈಡ್ಗೆ ಹಚ್ಬೋದಿತ್ತು. ಇದು ಹುಲ್ಲನ್ನು ಕಸ ಅದು. ಅದು ದಳಂಬ್ರಿ ಗಿಡ. ನಾವು ಬೆಳ್ಸ್ಯಾರ ತಿಂದ ಬೀಜ ಹಾಕಿ. ಲೆಮನ್ ಕಿತ್ತೆ ನಾನು. ಈಗ ಭಗವಂತ ಮ್ಯಾಗಿ ನೋಡೇ ಇಲ್ರಿ. ನಾ ಹೋಗಿ ನಿಂತೀನಿ ಹೊರಗಲ್ಲಿ. ಸಣ್ಣ ಐತಮ್ಮ. ಆಗೈತ್ರಿ ಮ್ಯಾಗಿ. ಈಗ ನೋಡ್ರಿ ಹೊರಗೆ ಊಟ ಮಾಡಾಕತ್ತೀವಿ. ಚಂದ ಗಾಳಿ ಬಿದ್ದೈತಿ. ತಂಬರಿ. ಓ ಚಪಾತಿ ಕೊಡ್ರಿ. ಫೋನ್ ಕೊಡ್ತೀರ ಅದ.
10 15 ಆಯ್ತು ತಮ್ಮ. ಗಾಳಿ ಬಿಟ್ಟಿದ್ದೇವೆ ಮತ್ತು ಗಡೆ ಟೈಮ್ ಪೀಸ್ ಗಡಿಯಾರದ ಅಲ್ಲ ಸೆಲ್ ಸೆಲ್ ತರಬೇಕು. ಬ್ಯಾಟರಿ ನಿನ್ನೆ ಮೊನ್ನೆ ನಿಂತಿದ್ದದ ಬೆಳಗ್ಗೆ. ಹೌದಾ, ನಾನು ನಿನ್ನೆ ಮೊನ್ನೆ ಇವತ್ತು ಬೆಳಗ್ಗೆಯಿಂದ ನಿಂತೈತ್ರಿ. ಬರೀ ಟೈಮು ಅದ ಹೋಗ್ಕೊಂಡು ಕೈಯಾಗ ಫೋನ್ ಇದ್ರೆ ಗಡಿಯಾರದ ನೋಡೋದು ಚಾಯ್ ಟೈಮಿಗೆ ಅದೇನೇನು ಕೈಯಾಗ ಬಂದ್ರೆ ಮೊಬೈಲ್ನಾಗ ನೋಡಿ ಟೈಮ್ ಹಂಗೆ ಅಡಿಕ್ಟ್ ಆಗ್ಬಿಡು. ಈಗ ನೋಡ್ರಿ ಚಪಾತಿ ಕ್ಯಾಬೇಜ್ ಪಲ್ಯ ತೋರಿಸ್ರಿ ಅದನ್ನು. ಬಾಳೆ ಪಲ್ಯ ತೆಂಗಿನ ಪಲ್ಯ ಮಾಡಿದ್ರೆ ಮಸ್ತ್ ಆಗಿದೆ. ಫ್ರೈ ಮಾಡ್ದಂಗೆ ಮಾಡಿ. ಏನು ಗಟ್ಟಿ ಮಾಡಿದ್ರೆ ನಾನು ಗಟ್ಟಿ ಮಾಡ್ತೀನಿ. ಇರಲಿಲ್ಲ ಬರ್ತದೆ ಹಂಗಿದ್ದು ತೆಗಿಬೇಕಂತ. ಸರಿ ಮಧ್ಯಾಹ್ನದಿಂದ ಅನ್ನ ಭಾಳ ಐತ್ರೆ, ಹಾಗಾಗಿ ಅನ್ನ ಮಾಡಿಲ್ಲ. ಕ್ಯಾಬೇಜ್ ಮಧ್ಯಾಹ್ನ ಕ್ಯಾಬೇಜ್ ಪಲ್ಯ ಮಾಡಿ ಚಪಾತಿ ಹಾಕಿ ಕರೆಕ್ಟ್. ಚಪಾತಿ ಹೊಡೆದ ಕ್ಯಾಬೇಜ್ ಆಗೋದು ತನ್ನ ಮಾತು ಕೇಳಿ ಭಾರಿ ಇರ್ತಾವೆ. ಇದು ಶೇಂಗಾ ಹಾಕ್ಬಿಟ್ಟು ಒಗ್ಗರಣೆ ಮಸ್ತ್ ಆಗಿತ್ತು. ಇದು ಬೇಕು ಹಿಂಗಲ್ಲ ಚಲೋ ಮಾಡಿ. ನೀವು ಉಣ್ರಿ, ಚಲೋ ಮಾಡ್ರಿ. ಉಣ್ಸ್ಬೇಕ ನಿಮಗೆ ಏನೋ ಒಂದು ಉಣ್ತೀನಿ ನೀನೇ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟ ಮಾಡಾಕತ್ತೀವಿ. ಈಗ ಲಾಗ್ ಶುರು ಮಾಡೀನಿ. ಇವತ್ತಿನ ದಿನ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಟ್ಟಿಗೆ ಅನ್ಕೊಂತೀರಿ. ಮಾಡ್ತಿದ್ದಿಲ್ಲ ರೀ, ಇಲ್ಲ ಲಾಗ್ ಶುರು ಮಾಡಿದ್ದಿಲ್ಲ. ಎಷ್ಟು ಜನ ಅಂತೀರಿ ನಮಗೆ, ಬರೀ ಅನ್ನ ತಿಂತೀರಿ ಅಂತೇಳಿ. ಹಂಗನ್ನ ಕಾರಣ ಏನು ಗೊತ್ತ್ರಿ, ನಾವು ರೊಟ್ಟಿ ಪಲ್ಯ ಮಾಡಿದ್ರೆ ಕೆಲಸ ಫುಲ್ ಜಾಸ್ತಿ ಇರ್ತಾರೆ. ಅವ್ರು ಲಾಗ್ ಇದಿರಲ್ಲ ನಾನು. ಹಾಗಾಗಿ ಅವು ಮಾಮೂಲಿ ಬೇರೆ ಅಡುಗೆ ಮಾಡಿದ್ರೆ ಲಾಗ್ ಫ್ರೀ ಇರ್ತೀನಿ ಮಾಡ್ತಿರ್ತೀನಿ. ನೀವು ಅವನ್ನ ಹಾಕ್ತೀನಲ್ಲ ಒಂದು ನಿಮ್ಗೆ ಹಂಗೆ ಅನ್ಸುತ್ತೆ. ಹಾಗಾಗಿ ನೆನಪಾದ ನಿಮ್ಗೆ ಕಮೆಂಟ್ ಅದಕ್ಕೆ ಪಟ್ಟ ವಿಡಿಯೋ ಹಿಡಿಯಪ್ಪ ಅಂತಂದು ಒಂದು ಕರ್ದೇನ್ರಿ. ಈಗ ನೋಡ್ರಿ ನಾವು ಊಟ ಮಾಡಾಕತ್ತೀವಿ. ನಾವು ಉಂತೀವ್ರಿ, ಇಲ್ಲ ರೊಟ್ಟಿ ಇಲ್ಲ ನಮ್ಮದು ಊಟ ಆಗಲ್ಲ. ಕಂಪಲ್ಸರಿ ನಮ್ಮ ಕಡೆ ಮಂದಿಗೆ ಊಟ ಬೇಕಾರಿ, ರೊಟ್ಟಿ ಬೇಕಾರಿ. ಹಾಗಾಗಿ ಅದನ್ನ ನಿಮ್ಗೆ ವಿಡಿಯೋದಾಗ ಶೇರ್ ಮಾಡ್ಕೊಳ್ಳೋದು ಭಾಳ ಕಡಿ. ರೊಟ್ಟಿ ಪಲ್ಯ ಮಾಡಿದ ಬೆಂಡೆಕಾಯಿ ಪಲ್ಯ ಮಾಡ್ಯಾರ. ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಗಿತ್ತು. ಇಲ್ಲ ಅನ್ಕೊಡ್ರಿ ನಿಮ್ಗೆ ಇಲ್ಲಿ ನಿಮ್ಗೆ ಒಂದು ಪೀಸು ಬೇಡಪ್ಪ. ಸರಿ ಸರಿ. ಬೆಂಡೆಕಾಯಿ ಇಷ್ಟ ಆಗಲ್ಲ ಅವ್ನು. ಚಟ್ನಿ ಐತಿಲ್ಲ, ಶೇಂಗಾ ಚಟ್ನಿ ಐತಿಲ್ಲ, ಪುಡಿ ಐತಿಲ್ಲ. ಶೇಂಗಾ ಚಟ್ನಿ ನನ್ನ ಪುಡಿ ಹಚ್ಚಪ್ಪ. ಏನಿಲ್ಲ ತಂಬರಿ. ನಿಮ್ಗೆ ಪುಡಿ ಐತಿಲ್ಲ, ಪುಡಿ ಹಚ್ಚ. ಪಲ್ಯ ನೋಡ್ರಿ ಪುಡಿ ಚಟ್ನಿ. ಇದೊಂದು ನಮ್ಮ ಮನೆಗೆ ಕಿರಿಕಿರಿ ಇರ್ತೈತೆ. ರೊಟ್ಟಿ ಮಾಡಿದ್ರೆ ನಂಗೆ ರೊಟ್ಟಿ ಬೇಡ, ನಮ್ಗೆ ಬೆಳಿಗ್ಗೆ ಮಾಡಿದ್ರೆ ನಾಷ್ಟ ಬೇಕಂತಾನ, ಮಧ್ಯಾಹ್ನ ಮಾಡಿದ್ರೆ ಅನ್ನ ಸಾರು ಬೇಕಂತಾನ. ತಗೊಂಡ ಸ್ನೇಹಿತರೆ, ರಾತ್ರಿ ಇಲ್ಲಿ ರಾತ್ರಿ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ನೀವು ಬರೀ ತಿನ್ನೋದು ಅಷ್ಟೇ ಹಿಡಿಯಂಗೆ ಆಗ್ತದೆ ಇವತ್ತು. ಇಲ್ಲರಿ, ಮತ್ತು ನಾಳೆ ಬೇರೆ ಏನಾರು ಶೇರ್ ಮಾಡ್ಕೋತೀನಿ. ಏನಾಯ್ತಂದ್ರೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಸೀರೆ ಬಿಸ್ನೆಸ್ ಒಳಗೆ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ಇವತ್ತು ರಾತ್ರಿ ಅಡುಗೆ ನೋಡಿರಿ, ಮಧ್ಯಾಹ್ನ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡಿತ್ತಲ್ಲ, ಇಷ್ಟು ಓದಿತ್ತಿದೇನು. ಇವ್ರು ಬಂದು ನಾನು ಮಾಡ್ತೀನಿ ಅಂದ್ರೆ ಬ್ಯಾಡ ಅಂತ ಕರೆದು ಸೋಫಾ ಮೇಲೆ ಕುಂದಿರ್ಸಿ ಖುಷಿಯಿಂದ ಎಗ್ ರೈಸ್ ಮಾಡ್ಯಾರೆ. ಮಕ್ಕಳು ಎಗ್ ರೈಸ್ ಕೇಳಿದ್ರಂತೇಳಿ ನಮ್ಮ ಮೊಬೈಲ್ ಬಾಸ್ರಕ್ಕಾದ್ರೆ ಏನು ಅನ್ಕೋಬೇಡ್ರಿ. ಎಗ್ ರೈಸ್ ಮಾಡ್ಯಾರೆ. ಹಾಗೆ ರೊಟ್ಟಿ ಜೊತೆ ತಿನ್ನಕ್ಕೆ ಆಮ್ಲೆಟ್ ಹಾಕೊಂಡಾರ.
ಇಲ್ಲಿ ಕೆಂಪಿರಿ ಬಂದುಬಿಟ್ಟವ್ರಿ, ಹಾಗಾಗಿ ಇಬ್ರು ಮೇಲೆ ಕೂತಾರ ಅವರು ಸೋಫದ ಮೇಲೆ ಕುಂತು ಉಣ್ಣಾಕತ್ಯಾರ. ಬೇಡ ಒಲ್ಲೆವನ ಈ ಪರಿ. ಈಗ ನೋಡ್ರಿ, ನಾನು ಭಾಳ ದಿನದ ನಂತರ ಮೀಶೋದೊಳಗೆ ಆರ್ಡ್ರ್ ಮಾಡ್ಕೊಂಡಿನಿ. ಭಾಳ ಅಂದ್ರೆ ಹತ್ತತ್ರ ಒಂದು 7 ತಿಂಗಳನ್ನ ಅದೇನ್ರಿ ನಾವು ಮೀಶೋದಾಗ ಏನೊಂದು ತರಿಸಿ ಒಂದು ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡಿನಿ. ಈಗ ಡೈಲಿ ವೇರ್ ಅಂತೇಳಿ ಡ್ರೆಸ್ ತರಿಸ್ಕೊಂಡಿನಿ, ಜಸ್ಟ್ ಟಾಪ್ಸ್ ಅಷ್ಟೇ. ನೋಡಂಬರಿ ಹೆಂಗದವ ಅಂತೇಳಿ ಮೀಶೋದೊಳಗೆ ಮಧ್ಯಾಹ್ನ ತೊಗೊಂಬಂದು ಕೊಟ್ಟಾರ. ಓಪನ್ ಮಾಡೀನಿ, ಅದ್ರ ಹಾಕೊಂಡು ನೋಡಿ ಸೈಜ್ ಅದೆಲ್ಲ ನೋಡ್ಬೇಕಾದ್ರೆ ಟೈಮ ಸಿಕ್ಕಿಲ್ಲ. ಈಗ ಸಿಕ್ಕೈತೆ ನನಗೆ. ಇದು ಏನಾದರೂ ಚಲೋ ಐತಂದ್ರೆ ಇದ್ರ ಕೋಡ್ ಗೀಡ್ ಕೊಡ್ತೀನಿ. ನಾನು ಈಗ ಫಸ್ಟ್ ನೋಡ್ತೀನಿ ರೀ, ಅವ್ನು ನೋಡು ಇಲ್ಲ ಕ್ವಾಲಿಟಿ ನೋಡಿ ಹಾಕೊಂಡು ನೋಡಿ ಹೆಂಗದ ಅಂತ ಹೇಳಿ. ಈಗ ಚಲೋ ಆಯ್ತಂದ್ರೆ ಚಲೋ ಇದ್ವಂದ್ರೆ ಮಾತ್ರ ಕೊಡ್ತೀನಿ, ಇಲ್ಲಾಂದ್ರೆ ಕೊಡೋಕೆ ಹೋಗಲ್ರಿ. ನೋಡಂಬರಿ ಹೆಂಗದ ಅಂತೇಳಿ. 4 ಪೀಸ್ ಅದಾವು, 4 ಒಂದೊಂದು ತೆಗೆದು ನೋಡೋಣ ಏನೇನು ಅದು ಅಂತೇಳಿ. ನಾನು ಲಾಸ್ಟ್ ಹತ್ತತ್ರ ಒಂದು 1.5 ವರ್ಷದಿಂದ ರೀ, 2 ವರ್ಷ ಆಯ್ತು ರೀ, ಅವಾಗ ತರಿಸಿದ್ದೆ 5 ಟಾಪ್ಸ್ನ. 1 ವರ್ಷ ಏನೋ ಹುಟ್ಟೆನ ಅವಾಗ. ಯಾಕಂದ್ರೆ ರೀಸನೇಬಲ್ ಪ್ರೈಸ್ ಇರ್ತಾವಲ್ಲ ರೀ, 4-5 ಟಾಪ್ಸ್ ಬಂದಿರ್ತಾವೆ. ಬಟ್ ಚಲೋ ಬಂದಿದ್ದು, ಪರವಾಗಿಲ್ಲ. ಹಾಕಿನ್ರಿ 1 ವರ್ಷದವರೆಗೂ ಹುಟ್ಟಿನ ನಾನು 5 ಟಾಪ್ಸ್ನ. ಆದರೆ ಇವು ಹೆಂಗದ ಗೊತ್ತಿಲ್ಲ. ಭಾಳ ತೆಳ್ಳಗದ ರೀ ಬಟ್ಟೆ, ಭಾಳ ತೆಳ್ಳಗೈತಿ. ಹಾಕ್ಕೊಂಡು ನೋಡ್ಬಿಟ್ಟು ಫಸ್ಟ್ ಸೈಜ್ ಹೆಂಗಾಗುತ್ತೆ ಹಾಕ್ಕೊಂಬಂದು ತೋರಿಸ್ತೇನೆ ನಾನು ನಿಮ್ಗೆ. ಇದು ನೋಡ್ರಿ ಫಸ್ಟ್ನೇ ಟಾಪು. ನಾನು ನೈಟಿ ಹಾಕೊಂಡಿದ್ನಲ್ಲ, ನೈಟಿ ಮೇಲೆ ಹಾಕ್ಕೊಂಡಿನಿ. ಅದರ ಸೈಜ್ ನನಗೆ ಲೂಸ್ ಐತಿ ಅದು, ಯಾಕಂದ್ರೆ ಒಳಗಡೆ ದಪ್ಪ ನೈಟಿ ಮೇಲೆ ಹಾಕ್ಕೊಂಡಿನಿ. ಸ್ಲೀವ್ಸ್ ನೋಡ್ರಿ ಇಷ್ಟು ಲೂಸ್ ಐತಿ, ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಅದ್ರ ಕ್ವಾಲಿಟಿ ಅಷ್ಟು ಸರಿ ಇಲ್ಲರಿ, ಭಾಳ ತೆಳ್ಳಗೈತಿ ಬಟ್ಟೆ. ಆಮೇಲೆ ಹೊಲಿಗೆ ಅಂತ ಸ್ಟಿಚ್ ಅಂತೂ ಇಷ್ಟು ದೂರ ಹಾಕ್ಯಾರ. ಪೂರ್ತಿ ಟಾಪ್ಗೆ ಹೊಳ್ಳಿ ನಾವು ಹೊಲಿಗೆ ಹಾಕಿಸ್ಬೇಕ್ರಿ, ಅಂದ್ರೆ ಮಾತ್ರ ಸ್ವಲ್ಪ ದಿವ್ಸ ಉಡ್ಬೋದು. ಹಂಗದವು ಫುಲ್ ಒಳ್ಳೆ ಒಂದು ಟಾಪ್ ಹೊಲಿಸ್ದಂಗೆ ಆಗತ್ತೆ ಲೆಕ್ಕ. ಒಟ್ಟಿನಲ್ಲಿ ಎಲ್ಲ ಕಡೆನೂ ತೋಳಿಗೆ ಫಿಟ್ಟಿಂಗ್ ಟೋಟಲ್ ಎಲ್ಲನೂ ಸ್ಟಿಚ್ ಮಾಡಿಸ್ಬೇಕು ಇದಕ್ಕೆ, ಇಲ್ಲಾಂದ್ರೆ ಇದು ತಡೆಯೋದಿಲ್ಲ ರೀ, ಹೊಲಿಗೆ ಬೇಗ ಬಿಸಿತಾವೆ. ಹಂಗದ ಹೊಲಿಗೆ ಮಾತ್ರ. ಆದ್ರೆ ಬಟ್ಟೆ ನಾವು ಏನು ರೊಕ್ಕ ಕೊಟ್ಟು ಅದ್ರ ತಕ್ಕನಾಗಿ ಅದಾವೆ. ಮತ್ತು ಹೇಳ್ತೀನಿ ಎಷ್ಟು ಕೊಟ್ಟಿನಿ ಏನಂತೇಳಿ. ಈ ರೀತಿಯಾಗಿ ಐತಿ, ನೋಡೋಕೆ ಚಂದ ಅನ್ನಿಸ್ತೈತ್ರಿ ಹಾಕೊಂಡಾಗ. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ, ಯಾವ ಟಾಪ್ ಇಷ್ಟ ಅಂತಂತೇಳಿ. ನೈಟಿ ಮೇಲೆ ಹಾಕೊಂಡಿರ ಅದ್ರ ಡೀಪ್ ಇಲ್ಲ ನೆಕ್, ಅದೊಂದು ಖುಷಿ ನನಗೆ. ಕರೆಕ್ಟ್ ಐತಿ. ಅದ ನಾನು ಸೈಜ್ ತೊಗೊಂಡಿದ್ದೀನಿ. ಲೆಂತ್ ಮಾತ್ರ ಅನಾವತ್ತದ, ಅದು ಮೊಣಕಾಲು ಕೆಳಗೆ ಇಷ್ಟು ಉದ್ದ ಬಂದೈತೆ ನಮ್ಮ ಟಾಪು. ಸೈಜ್ ನಂದು ಆ್ಯಕ್ಚುಲಿ. ಈ ಸರಿ ಇರಲಿ ಅಂತೇಳಿ ಹಾಕ್ಕೊಂಡಿನಿ. ಬಾದಳು ಮನವು ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾಗಿ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಬ್ಲ್ಯಾಕ್ ನೈಟಿ ಅಲ್ಲ, ಬ್ಲ್ಯಾಕ್ ಲೆಗಿನ್ ಒಂದತ್ತು ನೋಡ್ರಿ, ಅದ್ರ ಜೊತೆ ಮ್ಯಾಚ್ ಆಗುತ್ತೆ. ಈ ರೀತಿಯಾಗಿ ಐತಿ. ಮೊಬೈಲ್ ಭಾಳ ಸ್ಟ್ರಕ್ ಆಗ್ತೈತಿ. ಇದು ನೋಡ್ರಿ, ಎಲ್ಲನೂ ಹಾಕಿ ತೋರಿಸಲ್ಲ ನಾನು, ಜಸ್ಟ್ ಇದು ಬ್ಲ್ಯಾಕಿಗೆ ಬ್ರೌನ್ ಕಲರ್ ಬಂದೈತಿ. ಈ ರೀತಿ ಬಿಚ್ಚ ಬಿಟ್ಟೆನ ತೋರ್ಸೋದಕ್ಕೆ ಬಟ್ಟೆ ಮೆತ್ತಗೈತ್ರಿ ಖರೆ, ಬಟ್ ಭಾಳ ತೆಳ್ಳಗೈತಿ ಬಟ್ಟೆ. ಬ್ಲ್ಯಾಕ್ ಮತ್ತು ಸೇಮ್ ಈಗ ಹಾಕೊಂಡಿನಲ್ಲ ಅದೇ ಥರ, ಸ್ವಲ್ಪ ಡಿಸೈನ್ ಬೇರೆ. ಇದು ಒಂದು 3, ಇನ್ನೊಂದು ಇದು 4. ಯಶ್ಮಣ್ರೆ ಹೆಂಗೈತ್ರಿ ಇದು? ಓ ಹೆಂಗೈತಿ? ಇದೊಂದು ಬ್ಲಾಕ್ ಮತ್ತು ಕ್ರೀಮ್ ಬ್ರೌನ್ ಸರಿ ಬಾ, ಚೆನ್ನಾಗಿ ಕಾಣುತ್ತನ್ರಿ ಇದು. ಚಂದ ಕಾಣ್ತದೆ, ನಿಮ್ಗೆಲ್ಲ ಚಂದ ಕಾಣ್ತಾವ. ಗೊಂಬೆ ನೀನು, ಗೊಂಬೆಗೆ ಏನಾಯ್ತು ಚಂದ ಕಾಣಿಸ್ತಾವ. ಓ ಏನು ಇಲ್ಬೋದು ಗೊತ್ತಿಲ್ಲ. ಕೈ ಮ್ಯಾಕ್ ಮಾಡಿ ಬಜ್ಜಿ ಇದೊಂದು ಐತ್ರಿ, ಇದೊಂದು ಹಾಕಲ್ ನೋಡೇನ್ರಿ. ನಿಮ್ಮ ಬನ್ನಿ ಐತಲ್ಲ ಹಾಕಲ್ಲ ನೋಡ್ರಿ. ರಾಮಗ್ರೀನ್
ಈ ರೀತಿಯಾಗಿ ಐತ್ರಿ 4 ಟಾಪ್ಸ್ ಬಂದವು. ಎಷ್ಟು 20 ರೂಪಾಯಿ ಕಡಿಮೆ 500 ರೂಪಾಯಿ ಕೊಟ್ಟೆ ನಾ ಇವಕ್ಕೆ 4 ಟಾಪಿಗೆ. ಬೇಷ್ ಅನಿಸ್ತಾ ಹೆಂಗೆ ಅನಿಸ್ತಾ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ಬೇಕಂದ್ರೆ ನಾನು ಲಿಂಕ್ ಕೊಡ್ತೀನಿ. ಚಂದ ಅದಾವು ಇವು ಡಿಸೈನ್ ಅಂತೂ ಚಂದ ಅದಾವ, ಒಂದ್ಕಿಂತ ಒಂದು ಚಂದ ಅದಾವು. ಬಟ್ಟಿನ ಮೆತ್ತಗ ಚಲೋ ಐತಿ, ಆದ್ರೆ ತೆಳ್ಳು ಐತಿ ಅನ್ನೋದು ಅಷ್ಟೇ ರೀ. ಭಾಳ ತೆಳ್ಳಗೈತಿ ಬಟ್ಟೆ. ಒಳಗಿಡ ಹೋಗ ಗ್ಯಾಸ್ ಕಟ್ ಮಾಡೋದು ಮಾತಾಡೋದು ಡಬ್ಬಿ ಹಾಕ್ತಂತ ಈ ರೀತಿಯಾಗಿ ಐತಿ. ಇದಂತೂ ಎಷ್ಟು ಮಾಡ್ರಿ ಇಷ್ಟಪಟ್ಟು. ಚಂದ ಆಗತ್ತಲ್ಲ ಬಜ್ಜಿದ್ ನಂಗೆ ಚಂದ ಐತೆ. ಲೆಂತ್ ಅದ ಭಾಳ. ಬರ್ರಿ ಈಗ ಅಡುಗೆ ಮಾಡೋಣ. ಇದು ನೋಡ್ರಿ ಸೆಕೆಂಡ್ ಟಾಪ್ ಈ ಥರ ಐತಿ. ಬ್ಲ್ಯಾಕಿಗೆ ಬ್ರೌನ್ ಕಲರ್ ಡಿಸೈನ್ ಬಂದೈತಿ. ಇಲ್ಲಿಲ್ಲ ನೀರ್ ಬೇಡ. ನೈಟಿ ಕಾಲರ್ ಕಾಣತಿದ್ರೆ ಅದು ಅಲ್ಲಿ ನಿನ್ನ ಮನಸ್ಸಿಗೆ ನೀವು ಹೊರಟು ಹಾಕೋತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ನೇಹಿತರೆ ಇದು ನೋಡ್ರಿ, ನಾನು ಎಷ್ಟು ಮಾಡ್ರು ಹಾಗೆ ಸುಮ್ಮನೆ ಇರ್ತಾವಲ್ರಿ ಸಣ್ಣ ಪುಟ್ಟ ವಾದ ಮಾಡ್ಕೊಂಡು ಕೂತಿದ್ವಿ ಮನೆಯೊಳಗೆ. ನಮ್ಮ ತನ್ಮಯಿಂದ ಕೆಲಸ ಇದು. ಹಿಂದೆ ಸೊಪ್ಪದ ಮೇಲೆ ಕುಂತು ವಿಡಿಯೋ ಹಿಡ್ದಂತ ಅದನ್ನು ಆಫ್ಲೈನ್ ಜಗಳ ಈ ಥರ ಇರ್ತೈತೆ ನೋಡ್ರಿ. ಆಫ್ ಕ್ಯಾಮ್ರಾ ಜಗಳ ಹೆಂಗಿರ್ತೈತೆ ನಮ್ಮದು. ಆಫ್ಲೈನ್ ಅಲ್ಲ, ಆಫ್ ಕ್ಯಾಮ್ರಾ ಜಗಳ ಹೆಂಗಿರುತ್ತೆ ಅದು ನಂಗೆ ಗೊತ್ತೇ ಇಲ್ಲ. ನೋಡಿ ಬೈದನ್ನು ಕಟ್ ಮಾಡ್ಯಾನ. ತಮಾಷೆಯಾಗಿ ಸುಮ್ಮನೆ ಹಂಗೆ ಬಂದು ಸಣ್ಣ ಪುಟ್ಟ ವಿಷಯಕ್ಕೆ ಇರ್ತಾವಲ್ರಿ ಆ ಥರ ಮಾಡಾಕತ್ತಿದ್ವಿ. ಇಬ್ಬರು ವಾದ ಮಾಡ್ಕೊಂಡು ಕೂತಿದ್ವಿ. ಅದನ್ನ ಶೇರ್ ಮಾಡೋಣ. ಏನೋ ಅನ್ಯತಾ ಭಾವಿಸಬೇಡ್ರಿ, ಮಕ್ಕಳ ಮುಂದೆ ಜಗಳ ಮಾಡಬೇಡ್ರಿ ಅಂತೇಳಿ. ಇದು ದೊಡ್ಡ ಸೀರಿಯಸ್ ಜಗಳ ಅಲ್ರಿ, ಹಂಗೆ ಸುಮ್ಮನೆ